ಇನ್ನು ಹನೂರಿಗೆ ತಮಿಳುನಾಡಿನ ಮಾಜಿ ಶಾಸಕರುಗಳು ಭೇಟಿ ಕೊಟ್ಟಿದ್ದಾರೆ. ತೋಮಿಯಾರ್ ಪಾಳ್ಯಕ್ಕೆ ಮಾಜಿ ಶಾಸಕರು ಆಗಮಿಸಿದ್ದಾರೆ. ತೋಮಿಯಾರ್ ಪಾಳ್ಯದ ಚರ್ಚ್ನಲ್ಲಿ ಮಾಜಿ ಶಾಸಕರು ಸಭೆ ನಡೆಸಿದ್ದಾರೆ. ಇದಾದ ಮೇಲೆ ಮೃತರ ಕುಟುಂಬಸ್ಥರನ್ನು ಕೂಡ ತಮಿಳುನಾಡಿನ ಮಾಜಿ ಶಾಸಕರು ಭೇಟಿಯಾಗೋರಿದ್ದಾರೆ. ಚರ್ಚ್ನಲ್ಲಿ ಒಂದು ಸಭೆಯನ್ನ ಮಾಡ್ತಿದ್ದಾರೆ. ಅಂಡ್ ಅದಾದ ಮೇಲೆ ಮೃತರ ಕುಟುಂಬಸ್ಥರನ್ನು ಅವರು ಮೀಟ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ನಂದೀಶ್, ಇವಾಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎನ್ಕೌಂಟರ್ ಪ್ರಕರಣ ಎರಡು ರಾಜ್ಯಗಳ ಮಧ್ಯೆ ಒಂದು ತಿಕ್ಕಾಟಕ್ಕೆ ಕಾರಣವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ನಂದೀಶ್? ಖಂಡಿತ ರಾಹುಲ್, ಹನೂರಿನ ಶೂಟೌಟ್ ಪ್ರಕರಣ ಏನು ಎನ್ಕೌಂಟರ್ ಪ್ರಕರಣ ಇದೆ, ಈ ಒಂದು ಎನ್ಕೌಂಟರ್ ಪ್ರಕರಣ ಇದೀಗ ರಾಜ್ಯದ ಗಡಿಯನ್ನು ಕೂಡ ದಾಟಿರುವಂತದ್ದು. ನಿನ್ನೆ ಅಷ್ಟೇ ವಿಜಯ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ರು, ಆ ಒಂದು ಘಟನೆಗೆ ಖಂಡನೆಯನ್ನು ಕೂಡ ಮಾಡಿದ್ರು. ಇದೀಗ ಮತ್ತೊಂದು ವಿಚಾರ ಅಂತಂದ್ರೆ ಈಗ ಏನು ಎನ್ಕೌಂಟರ್ ನಲ್ಲಿ ಬಲಿಯಾದಂತಹ ಮೂವರಿಗೆ ತಮಿಳುನಾಡು ಸರ್ಕಾರವು ಕೂಡ ಪರಿಹಾರವನ್ನ ಘೋಷಣೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮೂವರಿಗೂ ಕೂಡ ತಲಾ 10 ಲಕ್ಷದಂತೆ ಪರಿಹಾರವನ್ನು ಕೂಡ ಕೊಡ್ಲಾಗಿದೆ. ಒಂದು ಕಡೆ ಆ ಒಂದು ವಿಚಾರ ಆದ್ರೆ, ಮತ್ತೊಂದು ಕಡೆ ಇದೀಗ ಮೃತರ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೆ ತಮಿಳುನಾಡಿನ ಮಾಜಿ ಶಾಸಕರು ಕೂಡ ಏನು ಹನೂರಿಗೆ ಬಂದಿರುವಂತದ್ದು. ಅವರು ಕೂಡ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ನಿಟ್ಟಿನಲ್ಲಿ ಅದೇನು ತಮಿಳುನಾಡಿನ ಮಾಜಿ ಶಾಸಕರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಏನು ಆ ಒಂದು ವಿಚಾರ ತಮಿಳುನಾಡು ಸದನದಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಮಾಜಿ ಶಾಸಕರುಗಳು ಕೆಲವೊಂದಷ್ಟು ತಮಿಳುನಾಡಿನ ಮುಖಂಡರುಗಳೆಲ್ಲ, ರಾಜಕೀಯ ಮುಖಂಡರುಗಳು ಕೂಡ ಇದೀಗ ಹನೂರಿಗೆ ಬಂದಿರುವಂತದ್ದು. ತೋಮಿಯಾರ್ ಚರ್ಚ್ ಏನಿದೆ, ನಿನ್ನೆ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾದಂತಹ ಸ್ಥಳದಲ್ಲೇ ಇದೀಗ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ ಒಂದ್ ಕಡೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು. ಒಂದು ಚಿಕ್ಕಾಟ ಜೋರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ತಮಿಳುನಾಡಿಗೆ ಎಂಟ್ರಿ ಕೊಟ್ಟಿರುವಂತದ್ದು ಮತ್ತೊಂದಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಮುಜುಗರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಇಲ್ಲಿನ ರಾಜ್ಯ ಸರ್ಕಾರದ ವಿರುದ್ಧ ತಮಿಳುನಾಡು ರಾಜ್ಯ ಸರ್ಕಾರ ಈ ರೀತಿಯ ಒಂದು ತಿಕ್ಕಾಟವನ್ನ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಇದರಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರವು ತಮ್ಮ ವೈಫಲ್ಯವನ್ನ ಕಾಣ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಸದ್ಯ ಇದೀಗ ತಮಿಳುನಾಡು ಸರ್ಕಾರ ಈ ರೀತಿಯ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಒಂದ್ ಕಡೆ ನೀವ್ ಹೇಳದಂತೆ ಚಿಕ್ಕಾಟಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ರಾಹುಲ್. ರೈಟ್ ನಂದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.